ಆತ್ಮೀಯರೇ, ಇಕೋ ಕ್ಲಬ್ ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ಹಂತದಲ್ಲಿ ಮಿಷನ್ ಲೈಫ್ ಕಾರ್ಯಕ್ರಮದ ಅನುಷ್ಠಾನ ಮತ್ತು ಮಿಷನ್ ಲೈಫ್ ಇವೆಂಟ್ಗಳನ್ನು ನಡೆಸಬೇಕು. ಈ ಒಂದು ಇವೆಂಟ್ಸ್ಗಳ ವಿವರಗಳನ್ನು ಮೇರಿ ಲೈಫ್ ಪೋರ್ಟಲ್ನಲ್ಲಿ ಹೇಗೆ ಹಿಂದೀಕರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಈ ಒಂದು ಮಿಷನ್ ಲೈಫ್ ಅಂದ್ರೇನು ನೋಡಿ. ಈ ವರ್ಷ ಇಡೀ ಜಗತ್ತು ಬಹಳಷ್ಟು ತೀವ್ರವಾದ ಶಾಖದ ಅಲೆಗಳನ್ನು, ಉಷ್ಣಾಂಶವನ್ನು ನಾವೆಲ್ಲರೂ ಅನುಭವಿಸಿದ್ದೇವೆ. ಇದರಿಂದಾಗಿ ಈ ಒಂದು ಶಾಖದ ತಾಪದಿಂದಾಗಿ ನಮ್ಮ ಭೂಮಿಯನ್ನು ನಾವು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಕುರಿತಂತೆ ಅವರಿಗೆ ಕೆಲವೊಂದಿಷ್ಟು ವಿಷಯಗಳನ್ನು, ಕೌಶಲ್ಯಗಳನ್ನು, ಸಾಮರ್ಥ್ಯಗಳನ್ನು ಶಾಲಾ ಹಂತದಲ್ಲಿ ಶಿಕ್ಷಕರು ಕಲಿಸಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮಿಷನ್ ಲೈಫ್ ಸಾಪ್ತಾಹಿಕ ಕಾರ್ಯಕ್ರಮ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಕುರಿತು ಮಿಷನ್ ಲೈಫ್ ಕಾರ್ಯಕ್ರಮದ ಮೂಲಕ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕರ್ತವ್ಯ ಶಾಲಾ ಶಿಕ್ಷಕರದ್ದಾಗಿರುತ್ತದೆ. ಮಿಷನ್ ಲೈಫ್ಗೆ ಸಂಬಂಧಿಸಿದಂತೆ ಒಟ್ಟು 7 ಥೀಮ್ಗಳನ್ನು ನಾವು ನೋಡ್ಬೋದು. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು, ಸುಸ್ಥಿರ ಆಹಾರ ವ್ಯವಸ್ಥೆ, ಈ ತ್ಯಾಜ್ಯ ಕಡಿಮೆ ಮಾಡೋದು, ತ್ಯಾಜ್ಯ ಕಡಿಮೆ ಮಾಡೋದು, ಶಕ್ತಿಯನ್ನು ಉಳಿತಾಯ ಮಾಡೋದು, ನೀರನ್ನು ಉಳಿತಾಯ ಮಾಡೋದು, ಏಕಬಳಕೆಯ ಪ್ಲಾಸ್ಟಿಕ್ ಬೇಡ ಎಂದು ಹೇಳೋದು ಅಂತ ಥೀಮ್ಸ್ಗಳಿವೆ. ಈ ಒಂದು ಥೀಮ್ಸ್ಗಳನ್ನು, ಇವೆಂಟ್ಗಳನ್ನು ದಿನಾಂಕವಾರು ಇವೆಂಟ್ ಮಾಡಲಿಕ್ಕೆ ಅವರು ಟೈಮ್ ಟೇಬಲನ್ನು ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಮಿಷನ್ ಲೈಫ್ ಕಾರ್ಯಕ್ರಮದ ಮಾಹಿತಿ ಅಪ್ಲೋಡ್ ಮಾಡಬೇಕಾದ್ರೆ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಇಂಜಿನ್ ಓಪನ್ ಮಾಡ್ಕೋಬೇಕು. ಸರ್ಚ್ ಟೈಪ್ URLನಲ್ಲಿ MERILIFE ಮೇರಿ ಲೈಫ್ ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ನಲ್ಲಿ merylife.nic.in ಅಂತ ಇಲ್ಲಿ ಸೈನಪ್ ಬಟನ್ ಕ್ಲಿಕ್ ಮಾಡಬೇಕು. ಫೀಲ್ಡ್ ಆಫೀಸ್ ಸೈನಪ್ ಅಂತ ಇದೆ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇದೆ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಸ್ಟೇಟ್ನಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಪಾರ್ಟ್ಮೆಂಟ್ ಕೇಳ್ತದೆ, ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ. ಇಲ್ಲಿ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದಾಗ ನೋಡಿ ಇಲ್ಲಿ ಅದರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್, ಇಲ್ಲಿ ನಮ್ಮ ಶಾಲೆ ಹೆಸರನ್ನು ಭರ್ತಿ ಮಾಡಬೇಕು. ನೇಮ್ ಆಫ್ ದ ಫೀಲ್ಡ್ ಆಫೀಸ್, ಇಲ್ಲಿ VO ಆಫೀಸ್ ಅಡ್ರೆಸ್ ಭರ್ತಿ ಮಾಡಿ. ನೇಮ್ನಲ್ಲಿ ಹೆಡ್ ಮಾಸ್ಟರ್ ಹೆಸರನ್ನು ಫಿಲ್ ಮಾಡಬೇಕು. ಡೆಸಿಗ್ನೇಷನಲ್ಲಿ ಹೆಡ್ ಮಾಸ್ಟರ್ ಅಂತ ಟೈಪ್ ಮಾಡ್ಕೋಬೇಕು. ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಕೇಳ್ತದೆ, ಇವೆರಡನ್ನು ಫಿಲ್ ಮಾಡಿ ಸೈನ್ ಅಪ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಈಗ ಲಾಗಿನ್ನಲ್ಲಿ ಎಂಟರ್ ಯುವರ್ ಡೀಟೇಲ್ಸ್ ಫಾರ್ ಲಾಗಿನ್ SS ಮೊಬೈಲ್ ನಂಬರ್ ಕೇಳ್ತದೆ, ಮೊಬೈಲ್ ನಂಬರನ್ನು ಭರ್ತಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲಿಗೆ OTP ಬಂದಿರ್ತದೆ, OTPಯನ್ನು ಭರ್ತಿ ಮಾಡಬೇಕು. ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡಿದಾಗ ಲಾಗಿನ್ ಸಕ್ಸಸ್ಫುಲ್, ವೆಲ್ಕಮ್ ಟು ಅಂತ ಇಲ್ಲಿ ನೋಡ್ಬೋದು. ಮೇರಿ ಲೈಫ್ ಡ್ಯಾಶ್ ಬೋರ್ಡ್ ಸ್ಕೂಲ್ ನೇಮ್ ಇದೆ. ಮಿಷನ್ ಲೈಫ್ ಆ್ಯಕ್ಷನ್ ರಿಪೋರ್ಟ್ನಲ್ಲಿ ಇಲ್ಲಿ ಡ್ಯಾಶ್ ಬೋರ್ಡ್ ಎಲ್ಲ ಬ್ಲ್ಯಾಂಕ್ ಇದೆ. ಹೊಸ ಮಾಹಿತಿ ಭರ್ತಿ ಮಾಡಲಿಕ್ಕೆ ಮಿಷನ್ ಲೈಫ್ ಆ್ಯಕ್ಷನ್ ರಿಪೋರ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮಿಷನ್ ಲೈಫ್ ಆ್ಯಕ್ಷನ್ ರಿಪೋರ್ಟ್ ಡಿಫಾಲ್ಟಾಗಿ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿದೆ. ನೇಮ್ ಆಫ್ ದ ಇವೆಂಟ್ ಇದೆ. ನಾನು ನಮ್ಮ ಶಾಲೆಯಲ್ಲಿ ಪರಿಸರ ದಿನಾಚರಣೆ ಮಾಡಿದ್ದೇವೆ, ಅದರ ಒಂದು ಇವೆಂಟ್ ನೇಮನ್ನು ಇಲ್ಲಿ ನಾನು ಟೈಪ್ ಮಾಡ್ಕೋತಾನೆ, ಎನ್ವೈರ್ನ್ಮೆಂಟ್ ಡೇ ಅಂತ. ನೆಕ್ಸ್ಟು ಮಿಷನ್ ಲೈಫ್ ಥೀಮ್, ಇಲ್ಲಿ ಸೆಲೆಕ್ಟ್ ಥೀಮ್ನಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಕ್ಯುಲರ್ನಲ್ಲಿ ತೋರಿಸಿರ್ತಕ್ಕಂಥ ಥೀಮ್ಗಳ ಹೆಸರುಗಳು ಕಾಣ್ತದೆ. ಇಲ್ಲಿ ಈ ನಮ್ಮ ಇವೆಂಟ್ಗೆ ಅನುಗುಣವಾಗಿರತಕ್ಕಂತಹ ಥೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್ ನಾಟ್ ಮೋರ್ ದ್ಯಾನ್ 50 ವರ್ಡ್ಸ್. ಈ ಒಂದು ಇವೆಂಟ್ಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿ 50 ಪದಗಳನ್ನು ಮೀರದಂತೆ ಅದರ ವಿವರಣೆಯನ್ನು ಈ ಒಂದು ಸ್ಥಳದಲ್ಲಿ ಭರ್ತಿ ಮಾಡಬೇಕು. ಮೋಡ್ ಆಫ್ ಇಂಪ್ಲಿಮೆಂಟೇಷನ್ ಇದೆ. ಸೆಲೆಕ್ಟ್ ಮೋಡ್ನಲ್ಲಿ ಡಿಜಿಟಲ್ ಫಿಸಿಕಲ್ ಅಂತ ನಾವು ಫಿಸಿಕಲ್ ಸೆಲೆಕ್ಟ್ ಮಾಡ್ಕೋಬೇಕು. ಟೈಪ್ ಆಫ್ ಇವೆಂಟ್ ಇದೆ. ಸೆಲೆಕ್ಟ್ ಇವೆಂಟ್ ಟೈಪ್ನಲ್ಲಿ ಆ್ಯಕ್ಷನ್ ಆ್ಯಂಡ್ ಅವೇರ್ನೆಸ್ ಬೋತ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ನಂಬರ್ ಆಫ್ ಇವೆಂಟ್ಸ್ ಅಂತ ಇದೆ. ಇವೆಂಟ್ಗಳ ಸಂಖ್ಯೆಯನ್ನು ಭರ್ತಿ ಮಾಡಬೇಕು. ಡೇಟ್ ಇದೆ. ಕ್ಯಾಲೆಂಡರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನೆರಡು ಮಾಹಿತಿ ಕೇಳುತ್ತೆ, ಅವುಗಳಿಗೆ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಏಜ್ 10 to 19, 20 to 25, 25+ ಅಂತ.
ಇಲ್ಲಿ ತೋರಿಸಿರೋ ವಯೋಮಿತಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, ಎಂಟರ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಸ್ಥಳದಲ್ಲಿ ಭರ್ತಿ ಮಾಡಬೇಕು. ನೆಕ್ಸ್ಟು ಸ್ಟೇಟ್ ಕರ್ನಾಟಕ ಅಂತ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ಡಿಸ್ಟಿಕ್ ಸೆಲೆಕ್ಟ್ ಡಿಸ್ಟಿಕ್ ಡೌನ್ ಏರೋ ಮಾರ್ಕ್. ಜಿಲ್ಲೆ ನಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟು ಸೆಲೆಕ್ಟ್ ಇಮೇಜ್ ಇದೆ. ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಫೈಲ್ ಮ್ಯಾನೇಜರ್ದಿಂದ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಫೋಟೋ ಮ್ಯಾಕ್ಸಿಮಮ್ 1 MB ಒಳಗೆ ಇರಬೇಕು ಫೋಟೋ ಸೈಜು. ನೆಕ್ಸ್ಟ್ ಸೆಲೆಕ್ಟ್ ವಿಡಿಯೋ ಇದೆ. ವಿಡಿಯೋನ ಸೆಲೆಕ್ಟ್ ಮಾಡಲು ಸೆಲೆಕ್ಟ್ ವಿಡಿಯೋ ಬಟನ್ ಕ್ಲಿಕ್ ಮಾಡಬೇಕು. ಒಂದು ವೇಳೆ ಫೋಟೋ ಮಾತ್ರ ಇದು ವಿಡಿಯೋ ಇದ್ದಿರಲಿಲ್ಲ ಅಂದರೆ ನಾವಿಲ್ಲಿ ವಿಡಿಯೋ ಕ್ಯಾಪ್ಷನ್ ಈ ಒಂದು ಸ್ಥಳದಲ್ಲಿ ನೋ ಅಂತ ಟೈಪ್ ಮಾಡಬೇಕು. ಕೊನೆಗೆ ಇಲ್ಲಿ ಸಬ್ಮಿಟ್ ಅಂತ ಇದೆ. ನಾವು ವಿಡಿಯೋ ಕ್ಯಾಪ್ಷನಲ್ಲಿ ನೋ ಅಂತ ಕೊಡದಿದ್ದರೆ ಅದು ಮುಂದಕ್ಕೆ ಹೋಗಲ್ಲ, ಸೊ ನೋ ಅಂತ ಕೊಡಲೇಬೇಕು. ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಪಾಪಪ್ನಲ್ಲಿ ನಾವು ನೋಡ್ಬೋದು. ಈಗ ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ನಾವು ಇವೆಂಟ್ ಏನು ಎಂಟ್ರಿ ಮಾಡಿದ್ದೀವೋ ಆ ಇವೆಂಟ್ನ ಡೀಟೇಲ್ಸ್ ಎಲ್ಲ ಬಂದಿರ್ತದೆ. ಯುನಿಕ್ ID, ಥೀಮ್ ನೇಮ್, ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಇವೆಂಟ್, ಲೊಕೇಶನ್ ಆಫ್ ದ ಇವೆಂಟ್, ಟೈಪ್ ಆಫ್ ದ ಇವೆಂಟ್, ನಂಬರ್ ಆಫ್ ಇವೆಂಟ್, ಡೇಟ್ ಆಫ್ ಇವೆಂಟ್, ಮೋಡ್ ಆಫ್ ಇಂಪ್ಲಿಮೆಂಟೇಷನ್, ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್, ಅಪ್ಲೋಡೆಡ್ ಫೋಟೋ, ಅಪ್ಲೋಡೆಡ್ ವಿಡಿಯೋ ಕ್ಲಿಪ್ ಅಂತ ಎಲ್ಲ ವಿವರವನ್ನು ಈ ಒಂದು ಡ್ಯಾಶ್ಬೋರ್ಡ್ನಲ್ಲಿ ನೋಡ್ಬೋದು. ಸೊ ಸ್ನೇಹಿತರೆ, ಹೀಗೆ ನಾವು ಮಿಷನ್ ಲೈಫ್ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಈ ಒಂದು ಪರಿಸರ ಸಂರಕ್ಷಣೆಗೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಸಂಬಂಧಿಸಿದಂಥ ಚಟುವಟಿಕೆಗಳನ್ನು ಕೈಕೊಂಡು ಈ ಇವೆಂಟ್ಗಳ ವಿವರಗಳನ್ನು ಮೇರಿ ಲೈಫ್ ಪೋರ್ಟಲ್ನಲ್ಲಿ ಇಂದೀಕರಣ ಮಾಡೋದ್ರ ಬಗ್ಗೆ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.